ತ್ಯಾಗರಾಜನಗರದಲ್ಲಿ ಮಕ್ಕಳ ಮೇಲೆ ಹಲ್ಲೆ ಕೇಸ್ಗೆ ಟ್ವಿಸ್ಟ್ ಸಿಗ್ತಾ ಇದೆ. ಬನಶಂಕರಿ ಪೊಲೀಸರಿಂದ ಆರೋಪಿ ರಂಜನ್ ವಿಚಾರಣೆ ಮಾಡಲಾಗಿದೆ. ಪೊಲೀಸರ ಮುಂದೆ ಈ ವೇಳೆ ಸ್ಫೋಟಕ ಸತ್ಯವನ್ನ ಆ ಸೈಕೋ ರಂಜನ್ ಬಾಯ್ಬಿಟ್ಟಿದ್ದಾನೆ. ಮನೆ ಮುಂದೆ ದಬ್ಬಾಡಿಗೆ ತಾವು ಆಟ ಆಡ್ತಾ ಇದ್ದಂತ ಚಿಕ್ಕ ಮಕ್ಕಳ ಮೇಲೆ ಹಲ್ಲೆ ಮಾಡ್ತಾ ಇದ್ದಂತ ಕೇಸ್ಗೆ ಒಂದು ಟ್ವಿಸ್ಟ್ ಸಿಕ್ಕಿದೆ. ಬೇಕಂತಲೇ ಹಲ್ಲೆ ಮಾಡಿದ್ನ, ಹಲ್ಲೆ ಹಿಂದಿರೋ ಸತ್ಯ ಏನು? ವಿಚಾರಣೆ ಮಾಡಿದಂತ ಸಂದರ್ಭದಲ್ಲಿ ಒಂದಷ್ಟು ವಿಚಾರಗಳನ್ನ ಆತ ಪೊಲೀಸರ ಮುಂದೆ ಹೇಳಿದ್ದಾನೆ. ಗ್ಯಾರಂಟಿ ನ್ಯೂಸ್ ನಲ್ಲಿ ಆರೋಪಿ ಶಾಕಿಂಗ್ ಹೇಳಿಕೆ ಬಹಿರಂಗ ಆಗಿದೆ. ಬೇಕಂತಲೇ ಆತ ಹಲ್ಲೆ ಮಾಡಿದ್ನ ಅಥವಾ ಹಲ್ಲೆ ಹಿಂದೆ ಇರುವಂತ ಉದ್ದೇಶ ಏನು? ಪೊಲೀಸರ ಮುಂದೆ ಆಕ್ಸಿಡೆಂಟ್ ಕಥೆಯನ್ನ ಕಟ್ಟಿದ್ದಾನೆ ಸೈಕೋ ರಂಜನ್. ಕಳೆದ ಭಾನುವಾರ ಮಕ್ಕಳ ಮೇಲೆ ರಂಜನ್ ಹಲ್ಲೆ ಮಾಡಿದ್ದ. ಪೊಲೀಸರ ಮುಂದೆ ಆಕ್ಸಿಡೆಂಟ್ ಬಗ್ಗೆ ಹೇಳಿದ್ದಾನೆ ಈತ. 3 ತಿಂಗಳ ಹಿಂದೆ ಏನೋ ಆಕ್ಸಿಡೆಂಟ್ ಆಗಿ ತಲೆಗೆ ಪೆಟ್ಟು ಬಿದ್ದಿತ್ತಂತೆ. ತಮಿಳುನಾಡಿನ ಮದುರೈ ಆಸ್ಪತ್ರೆಯಲ್ಲಿ ಆತ ಚಿಕಿತ್ಸೆ ಪಡೆದಿದ್ದಂತೆ. ವಾರದಿಂದ ನನ್ನ ಮಾನಸಿಕ ಸ್ಥಿತಿ ಸರಿ ಇರಲಿಲ್ಲ. ಮಕ್ಕಳು ಸದ್ದು ಕೇಳಿದ್ರೆ ಅವ್ರು ಗಲಾಟೆ ಮಾಡೋದು ಕೇಳಿಸ್ಕೊಂಡ್ರೆ ನನಗೆ ಹೋಗು ಹೊಡಿಬೇಕು ಅಂತ ಅನಿಸ್ತಾ ಇತ್ತು. ಮನೆ ಮುಂದೆ ಆಟ ಆಡೋ ಮಕ್ಕಳ ಶಬ್ದ ಇದೆಯಲ್ಲ, ಅದು ನನಗೆ ಬಹಳ ಕಿರಿಕಿರಿ ಉಂಟು ಮಾಡ್ತಾ ಇತ್ತು. ನನಗೆ ಗೊತ್ತಾಗದ ರೀತಿಯಲ್ಲಿ ನಾನು ಹಲ್ಲೆ ಮಾಡಿಬಿಟ್ಟಿದ್ದೀನಿ ಅಂತ ವಿಚಾರಣೆಯ ವೇಳೆ ಪೊಲೀಸರ ಮುಂದೆ ಈ ಸೈಕೋ ರಂಜನ್ ಹೇಳಿದ್ದಾನೆ. ಯಾಕೆ ಹೀಗಾಗ್ತಾ ಇದೆ ಗೊತ್ತಾಗ್ತಾ ಇಲ್ಲ, ನನಗೆ ಗೊತ್ತಿಲ್ಲ. ಇತ್ತ 3 ಮಕ್ಕಳ ಪೋಷಕರ ವಿಚಾರಣೆ ಕೂಡ ಪೊಲೀಸರು ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ರಂಜನ್ ಕುಟುಂಬದವರು ತುಂಬಾ ಒಳ್ಳೆಯವರು. ಕಳೆದ 20 ವರ್ಷಗಳಿಂದ ಅವರನ್ನು ನಾವು ನೋಡ್ತಾ ಬಂದಿದ್ದೀವಿ. ಆದರೆ ರಂಜನ್ ಕೂಡ ಒಳ್ಳೆಯವನು. ಯಾಕೆ ಹೀಗೆ ವರ್ತನೆ ಮಾಡ್ತಾ ಇದ್ದಾನೆ ಗೊತ್ತಿಲ್ಲ. ಮೊದಲೆಲ್ಲ ಚೆನ್ನಾಗಿದ್ದ, ಇತ್ತೀಚೆಗೆ ಹೀಗೆ ಆಡ್ತಾ ಇದ್ದಾನೆ. ವೈದ್ಯರಿಂದ ಪ್ರಾಥಮಿಕ ರಿಪೋರ್ಟ್ ಅನ್ನು ಕೂಡ ಪೊಲೀಸರು ಪಡೆದಿದ್ದಾರೆ. ತಲೆಗೆ ಪೆಟ್ಟಾಗಿದ್ದು ಈ ರೀತಿ ವರ್ತನೆ ಅಂತ ರಿಪೋರ್ಟ್ ಕೊಟ್ಟಿದ್ದಾರೆ. ನಿಮಾನ್ಸ್ನಲ್ಲಿ ರಂಜನ್ ತಪಾಸಣೆಯನ್ನ ಮಾಡಿಸಬೇಕು ಅನ್ನುವಂಥ ನಿರ್ಧಾರಕ್ಕೂ ಕೂಡ ಸದ್ಯ ಪೊಲೀಸರು ಬಂದಿದ್ದಾರೆ. ಮುಂದಿನ ಕಾನೂನು ಕ್ರಮದ ಬಗ್ಗೆ ಏನ್ ಮಾಡಬೇಕು ಅಂತೇಳಿ ಪೊಲೀಸರು ತೀರ್ಮಾನ ಮಾಡ್ತಾರೆ ಅಂತ ಗೊತ್ತಾಗ್ತಾ ಇದೆ.